ಆತ್ಮೀಯ ನವೋದಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಕಳೆಯದ ವಿಡಿಯೋದಲ್ಲಿ ಈ ಪ್ರಶ್ನೆಯನ್ನು ನಾವು ಕೊಟ್ಟಿದ್ವಿ. ಇದಕ್ಕೆ ಇವತ್ತು ಉತ್ತರವನ್ನು ಕಂಡುಹಿಡಿಯೋಣ. ನೋಡಿ, 175 ಗ್ರಾಮ್ನ 10% 5% ಯಾವ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಲೆಕ್ಕವನ್ನು ಬಿಡಿಸಿದಾಗ ನೋಡಿ ಈ ರೀತಿ ಆಗುತ್ತೆ. ಅದು ಇಲ್ಲಿ ನೋಡಿ, ಈ ಒಂದು 175 ಇಂಟು 100ರ 10%, ಅಂದರೆ 10% ಅಂದರೆ 100ಕ್ಕೆ ಎಷ್ಟು, 100ಕ್ಕೆ 10 ಆದರೆ 175ಕ್ಕೆ ಎಷ್ಟಾಗತ್ತೆ ಅಂತ. ಇದು ನೋಡಿ ಸರಳೀಕರಣ ಮಾಡಿದಾಗ 10 1 10, 10 10 100. ಈಗ ನೋಡಿ 10ರಿಂದ ಇದನ್ನು ಭಾಗಿಸ್ಬೇಕು. 10 1 10, 10 7 70. ನಂತರ ಈ ಒಂದು 0.5ಇಂದ 10ರಿಂದ ಭಾಗ ಆಗುತ್ತೆ 5. ನೋಡಿ 10 0.5 5 ಹೋಗುತ್ತೆ. ಈಗ ನೋಡಿ ನಮಗೆ 17.5 ಉತ್ತರ ಬಂತು. ಇನ್ನು ಮತ್ತೆ ಮುಂದುವರೆದ ಪ್ರಶ್ನೆ ಏನು ಕೊಟ್ಟಿದ್ದಾರೆ, 5% ಅಂದರೆ 10%ದ 5% ಮತ್ತು 5%ಕ್ಕೆ ನಾವು ಮಾಡಬೇಕು. ಅದನ್ನು ಬಂದಿರತಕ್ಕಂಥ ಉತ್ತರದಲ್ಲಿ ನಾವು 5% ಮಾಡಬೇಕು. ಅಂದರೆ 5/100ರಿಂದ ನಾವು ಮತ್ತೆ ಇದನ್ನು ಗುಣಿಸಬೇಕು 17.5. ನೋಡಿ 5 1 5, 5 20 100. ಈಗ ನೋಡಿ 20 ಇದು ಭಾಗ ಆಗಿಲ್ಲ. ಇಲ್ಲಿ ನೋಡಿ, ಇದು ನೋಡಿ ಈಗ 20 ಬಂದಿದೆ, ಇಲ್ಲಿ 1 ಉಳಿದಿದೆ, ಇಲ್ಲಿ 17.5 ಉಳಿದಿದೆ. ಇದನ್ನು ನಾವು ಸರಳೀಕರಿಸ್ಬೇಕಂದ್ರೆ ನೋಡಿ ಇಲ್ಲಿ ಬರ್ದಿದ್ದೀನಿ. ಇದನ್ನು ಪಾಯಿಂಟ್ ತೆಗಿಬೇಕಂದ್ರೆ ನಾವು ಇದಕ್ಕೆ ಒಂದು 0 ಕೊಟ್ಬಿಟ್ಟು ಈ ಪಾಯಿಂಟನ್ನು ತೆಗಿಬೇಕು. ಅಲ್ಲಿಗೆ ಅದು 175/200 ಆಗುತ್ತೆ. ಇದನ್ನು ನಾವು ಸರಳೀಕರಿಸಿದಾಗ ನೋಡಿ 200ರಿಂದ ಈಗ 175 ನಾವು ಭಾಗಿಸ್ಬೇಕು. ಈ 0 ಇದ್ದಿಲ್ಲ, ಇಲ್ಲಿ 0 ಪಾಯಿಂಟ್ ಕೊಟ್ಟು 0ನೇ ಇಳಿಸ್ಕೊಂಡಿದ್ದೀವಿ. ಈಗ ನೋಡಿ 208 1600 ಮತ್ತು 500 ಉಳಿತು, 500 ಉಳಿತು. ಮತ್ತು ನೋಡಿ 1500 ಉಳಿತು. 0ಗೆ 0 ಹೋದರೆ 0, 5ರ 0 ಹೋದರೆ 5, 5ರ 0 ಹೋದರೆ 5, 7ರಾಗ 6 ಹೋದರೆ 1. ಈಗ ಮತ್ತೆ ಪಾಯಿಂಟ್ ಕೊಟ್ಟಿದ್ದರಿಂದ 0 ಇಳಿಸ್ಕೊಂಡ್ವಿ. ನೋಡಿ ಮತ್ತೆ 207 1400 ಆಗುತ್ತೆ. ಮತ್ತು 100 ಉಳಿಯುತ್ತೆ. ಮತ್ತು ಪಾಯಿಂಟ್ ಕೊಟ್ಟಿದ್ದರಿಂದ 0 ಇಳಿಸ್ಕೊಂಡ್ವಿ. 205 1000, ಶೇಷ 0 ಉಳಿತು. ಆನ್ಸರ್ ಎಷ್ಟು ಬಂತು, 0.875. ಇದನ್ನು ಈ ರೀತಿಯಾಗಿ ಬಿಡಿಯಾಗಿ ಓದಬೇಕು. ಪಾಯಿಂಟಿಂದ ಮುಂದೆ ಇರತಕ್ಕಂತಹ ಒಂದು ಅಂಕಿಗಳನ್ನು ನಾವು ಬಿಡಿಯಾಗಿ ಓದಬೇಕು. 0.875. ಆನ್ಸರು 0.875. ಇದಕ್ಕೆ ಬಿ ಉತ್ತರ ಸರಿಯಾಗಿದೆ. ಇದಕ್ಕೆ ಸಿ ಉತ್ತರ ಸರಿಯಾಗಿದೆ. ಇಲ್ಲಿ ತಪ್ಪಾಗಿದೆ, ಸಿ ಅಂತ ಬರಿಬೇಕಿತ್ತು. ಇದಕ್ಕೆ ಸಿ ಉತ್ತರ ಸರಿಯಾಗಿದೆ. ನಂತರ ನೋಡಿ ಮುಂದಿನ ಲೆಕ್ಕವನ್ನು ಇಲ್ಲಿ ನೋಡಿ, ಇಲ್ಲಿದೆ. ನಾವು 4 ಗಂಟೆ 1/2 ಅಂದರೆ 4.5 ಗಂಟೆಗಳ ಪ್ರಯಾಣದ ನಂತರ ಮಧ್ಯಾಹ್ನ 2:45ಕ್ಕೆ ನಮ್ಮ ಗಮ್ಯಸ್ಥಾನವನ್ನು ತಲುಪಿದೆವು. ನಾವು ಎಷ್ಟು ಗಂಟೆಗೆ ಪ್ರಯಾಣ ಪ್ರಾರಂಭಿಸಿದ್ದೆವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಲೆಕ್ಕ. ಇಲ್ಲಿ ನೋಡಿ, ಫಸ್ಟು ಎಂಡಿಂಗ್ ಪಾಯಿಂಟನ್ನು ಹಾಕ್ಕೊಂಡಿವಿ. ಇಲ್ಲಿ 2:45ಕ್ಕೆ ತಲುಪಿದೆವು ಅಂತ. ಈಗ ನಾವು ಅಂದರೆ ಇಲ್ಲಿ ಎಷ್ಟು ಗಂಟೆಗೆ ನಾವು ಪ್ರಯಾಣವನ್ನು ಪ್ರಾರಂಭಿಸಿದ್ದೇವೆ ಅಂತ ಅವ್ರು ಕೇಳಿದ್ದಾರೆ ಪ್ರಶ್ನೆನ. ನೋಡಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ನಾವು 4.5 ಗಂಟೆ ಪ್ರಯಾಣ ಆಗಿದೆ. ಇಲ್ಲಿ 4.5 ಗಂಟೆ ನಾವು ಹಿಂದಕ್ಕೆ ಹೋಗ್ಬೇಕು. ಇವಾಗ ಇಲ್ಲಿ ನೋಡಿ 2:40ರಿಂದ ಇನ್ನೂ 1 ಗಂಟೆ ಹಿಂದಕ್ಕೆ ಹೋದರೆ 1:45 ಆಗುತ್ತೆ. ಮತ್ತೆ 1 ಗಂಟೆ ಹಿಂದಕ್ಕೆ ಹೋದರೆ 12:45 ಆಗುತ್ತೆ. ಮತ್ತೆ 1 ಗಂಟೆ ಹಿಂದಕ್ಕೆ ಹೋದರೆ 11:45 ಆಗುತ್ತೆ. ಮತ್ತೆ 1 ಗಂಟೆ ಹೋದರೆ 10:45 ಆಗುತ್ತೆ. ಈಗ 1 2 3 4 ಗಂಟೆ ಆಯಿತು. ಇನ್ನು ಎಷ್ಟು ಅವರು 4.5 ಗಂಟೆ ಇರೋದ್ರಿಂದ ಇನ್ನು ಅರ್ಧ ಗಂಟೆ ಹಿಂದಕ್ಕೆ ಹೋಗ್ಬೇಕಂದ್ರೆ 30 ನಿಮಿಷ ಹಿಂದಕ್ಕೆ ಹೋದರೆ ಅಂದರೆ ನಾವು 10:15ಕ್ಕೆ ಈ ಒಂದು ಪ್ರಯಾಣವನ್ನು ಶುರು ಮಾಡಿದ್ದೇವೆ ಅಂತ ಅರ್ಥ ಅಲ್ಲಿಗೆ. ಅಂದರೆ 10:15ಕ್ಕೆ ಪ್ರಾರಂಭ ಮಾಡಿದರೆ ಮಾತ್ರ ಇದು 4.5 ಗಂಟೆ ಪ್ರಯಾಣ ಆದಮೇಲೆ 2:45 ಆಗುತ್ತೆ. ಹಾಗಾಗಿ ಇವರು 4.5 ಗಂಟೆ ಪ್ರಯಾಣಕ್ಕೆ ಇಷ್ಟು ಅಂದರೆ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಅವರು 10:15ಕ್ಕೆ ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಟೈಮ್ ಇದು 10:15 AM ಅವರು ಬಿಟ್ಟಿದ್ದಾರೆ. ಅದಕ್ಕೆ ಆನ್ಸರ್ 10:15 AM. ಸಿ ಆನ್ಸರ್ ಸರಿಯಾಗಿದೆ. ನೋಡಿ ನೆಕ್ಸ್ಟ್ ಲೆಕ್ಕ ನೋಡೋಣ.
45, 60, 75ರ ಮಾಸಹ HCF ಮತ್ತು ಲಾಸಹ LCMನ ಮೊತ್ತ ಅಂತ ಕೇಳಿದ್ದಾರೆ ಅವರು. ನಾವೆರಡರದ್ದು ಮೊತ್ತವನ್ನು ಕಂಡುಹಿಡಿಬೇಕು. ಇವಾಗ ನಾವು ಮೊದಲೇ ಮಾಡಬೇಕು ಅಂದರೆ ಇಲ್ಲಿ ನೋಡಿ 45, 60, 75ರ ನಾವು ಮಾಸಹವನ್ನು ಕಂಡುಹಿಡಿಯೋಣ. ಇದು ಯಾವ ಮಗ್ಗಿಂದ ಹೋಗುತ್ತೆ? 15 ಮಗ್ಗಿಂದ ಭಾಗ ಆಗುತ್ತೆ. 15 ಮೂರಲೆ 45, 15 ನಾಲ್ಕಲೆ 60, 15 ಐದಲೆ 75. ಅಂದರೆ ಇದು ಒಂದೇ ಒಂದು ಮಗ್ಗಿಂದ, ಅಂದರೆ ಸಂಪೂರ್ಣವಾಗಿ ಒಂದು ಮಗ್ಗಿಂದ 3 ಸಂಖ್ಯೆಗಳು ಭಾಗ ಆಗ್ತವೆ. ಹಾಗಾಗಿ ಇದ್ರ ಮಾಸಹ ಎಷ್ಟಪ್ಪ ಅಂದರೆ 15 ಆಗುತ್ತೆ. ಇದ್ರ ಮಾಸಹ 15. ನಂತರ ಲಾಸಹವನ್ನು ಕಂಡುಹಿಡಿಯೋಣ. ಈಗ 45, 60, 75 15ರಿಂದ ಭಾಗ ಆಗುತ್ತೆ. 15 ಮೂರಲೆ 45, 15 ನಾಲ್ಕಲೆ 60, 15 ಐದಲೆ 75. ನೋಡಿ ಮತ್ತೆ ಇದು 3 ಮಗ್ಗಿಂದ, 3 ಒಂದಲೇ 3, 4 ಹೋಗಲ್ಲ, 5 ಹೋಗಲ್ಲ, ಮತ್ತು 4ರಿಂದ ಇದೇ ರೀತಿಯಾಗಿ 5ರಿಂದ ನಾವು ಭಾಗಿಸ್ಕೊಂಡಿದ್ದೀವಿ. ಅದಾದಮೇಲೆ ಏನು ಮಾಡೋಕ್ಕಪ್ಪ ನಾವು ಅಂದರೆ ಈ 15, 3, 4, 5 ಗುಣಿಸ್ಕೋಬೇಕು. 15, 3, 4, 5 ಗುಣಿಸ್ಕೊಂಡಿದ್ದೀವಿ. 15 ಮೂರಲೆ 45, ಮತ್ತು 45 ಇಂಟು 4 180 ಆಯಿತು. ನಂತರ 5ರಿಂದ ಗುಣಿಸಿದ್ವಿ 900 ಆಯಿತು. ಲಾಸ ನಮಗೆ ಎಷ್ಟು ಬಂತು? LCM 900 ಬಂತು. ಈ 900 ಮತ್ತು 15ನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ ಮೊತ್ತ? 915 ಆಯಿತು. ಇದೇ ಇದರ ಒಟ್ಟು ಮೊತ್ತ ಆಗುತ್ತೆ. ಲಾಸ ಮತ್ತು ಮಾಸಗಳ ಒಟ್ಟು ಮೊತ್ತ 915 ಆಯಿತು. ಇಲ್ಲಿದೆ ನೋಡಿ, ಇದಕ್ಕೆ ಆನ್ಸರ್ ಸಿ. ಆನ್ಸರ್ ಏನಾಗುತ್ತೆ? ಸಿ ಆಗುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಂಟು 11.25 ಸೆಂಟಿಮೀಟರ್ ಮತ್ತು ಇಂಟು 6 ಸೆಂಟಿಮೀಟರ್ ಆಗಿದ್ದರೆ 8 ಮೀಟರ್ ಉದ್ದ, 6 ಮೀಟರ್ ಎತ್ತರ ಮತ್ತು 22.5 ಸೆಂಟಿಮೀಟರ್ ದಪ್ಪವಿರುವ ಗೋಡೆ ಕಟ್ಟಲು ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಯಲ್ಲಿ ನಾವು ಏನು ಗಮನಿಸಬೇಕಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ 8 ಮೀಟರ್ ಮತ್ತು 6 ಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ಸೆಂಟಿಮೀಟರಲ್ಲಿ ಕೊಟ್ಟಿದ್ದಾರೆ. ನಾವು ಇದನ್ನು ಭಾಳ ಗಮನಿಸಿ ನೋಡಬೇಕು ಪ್ರಶ್ನೆಯನ್ನು. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅದನ್ನು ಹಾಗೆ ಬರ್ಕೋಬೇಕು. ಇಲ್ಲಿ ನೋಡಿ, ಇಟ್ಟಿಗೆಗಳ ಸಂಖ್ಯೆ ಸೂತ್ರ ಗೋಡೆಯ ಘನಫಲ ಮತ್ತು ಇಟ್ಟಿಗೆಯ ಘನಫಲ. ನೋಡಿ, ಗೋಡೆಯ ಘನಫಲ 8 ಮೀಟರ್, 6 ಮೀಟರ್, 22.5 ಸೆಂಟಿಮೀಟರ್. ಅವರು ಆ ರೀತಿಯೇ ಕೊಟ್ಟಿದ್ದಾರೆ, ಆ ರೀತಿಯೇ ಬರ್ಕೋಬೇಕು. ನಂತರ ನೋಡಿ, ಇಟ್ಟಿಗೆಯ ಘನಫಲ ನೋಡಿ 25 ಸೆಂಟಿಮೀಟರ್, 11.25 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈ ಮೀಟ್ರಲ್ಲಿರೋದನ್ನು ನಾವೇನು ಮಾಡಬೇಕು? ಈಗ ಸೆಂಟಿಮೀಟ್ರಿಗೆ ಮಾಡ್ಕೋಬೇಕು. ಹೇಗೆ ಅಂದರೆ 8ಕ್ಕೆ 800 ಸೆಂಟಿಮೀಟರ್ ಆಗುತ್ತೆ, 6ಕ್ಕೆ 600 ಸೆಂಟಿಮೀಟರ್. ಇದು ಸೆಂಟಿಮೀಟ್ರಲ್ಲಿರೋದ್ರಿಂದ ಅದನ್ನು ಹಾಗೆ ಬರ್ಕೋಬೇಕು. ನಂತರ 25 ಸೆಂಟಿಮೀಟರ್, 11.25 ಸೆಂಟಿಮೀಟರ್, ನಂತರ 6 ಸೆಂಟಿಮೀಟರ್. ಇವನ್ನ ಈಗ ನಾವು ಸರಳೀಕರಣ ಮಾಡಬೇಕು. ನೋಡಿ, ಈ ಸರಳೀಕರಣ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಈಗ 11.25 ಒಂದಲೇ 22.5 ಎರಡಲೇ ಅದು ಭಾಗ ಆಗುತ್ತೆ. ಇದು ಒಂದಲೇ, ಇದು ಎರಡಲೇ ಭಾಗ ಆಗುತ್ತೆ. ನೋಡಿ, ಇದು ನೋಡಿ 6 ಒಂದಲೇ 600 600 ಭಾಗ ಆಗುತ್ತೆ. ನಂತರ ನೋಡಿ, ಇದು ನೋಡಿ 25 ಮೂರಲೆ 75, ಇನ್ನು 30 ಉಳಿತು, ಇನ್ನು 50 ಉಳಿತು, 25 ಎರಡಲೇ 50. ನೋಡಿ, 25 ಮೂರಲೆ ಎಷ್ಟಾಯಿತು? 75 ಆಗುತ್ತೆ. ಇಲ್ಲಿ 5 ಉಳಿಯುತ್ತೆ, ಅಂದರೆ 50 ಉಳಿಯುತ್ತೆ. ಅಂದರೆ 25 ಎರಡಲೇ 50 ಸಂಪೂರ್ಣವಾಗಿ ಭಾಗ ಆಯಿತು. ಇಲ್ಲಿ ಉಳಿದಿದ್ದೆಷ್ಟು? 32, 100, 2. ಇಲ್ಲಿ ಬರ್ದಿ ನೋಡಿ, 32 ಇಂಟು 100 ಇಂಟು 2 ಅಂದರೆ 32 ನೂರಲೆ 3200 ಇಂಟು 2 6400 ಆಯಿತು. ಇದಕ್ಕೆ ಒಟ್ಟು 6400 ಇಟ್ಟಿಗೆಗಳು ಬೇಕು. ಇದಕ್ಕೆ ಆನ್ಸರ್ ನೋಡಿ, ಸಿ ಆನ್ಸರ್ ಕರೆಕ್ಟ್ ಆಗಿದೆ. ಇದಕ್ಕೆ ಆನ್ಸರ್ ಸಿ ಸರಿಯಾಗುತ್ತೆ. ನೋಡಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಎಷ್ಟು ವರ್ಷಗಳಲ್ಲಿ ರು 1200ರ ಮೊತ್ತವು ವಾರ್ಷಿಕ 5% ಸರಳ ಬಡ್ಡಿ ದರದಲ್ಲಿ ರು 1800ಗಳಾಗಿರುತ್ತವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ತುಂಬ ಈಸಿಯಾಗಿರ್ತಕ್ಕಂತಹ ಲೆಕ್ಕ ಆಗಿದೆ. 54ನೇ ಲೆಕ್ಕ. ಸರಳ ಬಡ್ಡಿ = ಮೊತ್ತ ಮೈನಸ್ ಅಸಲು. ಅಂದರೆ ನಾವು ಮೊತ್ತದಲ್ಲಿ ಅಸಲನ್ನು ಕಳೆದಾಗ ನಮಗೆ ಸರಳ ಬಡ್ಡಿ ಎಷ್ಟು ಅಂತ ಗೊತ್ತಾಗುತ್ತೆ. ಮೊತ್ತ 1800 ಇದೆ, ಅಸಲು 1200 ಇದೆ. ಈಗ 1800ರಲ್ಲಿ 1200 ಹೋದರೆ 600 ಬರ್ತದೆ. ಅಂದರೆ ಇದು ಸರಳ ಬಡ್ಡಿ 600 ಆಯಿತು. ಸರಳ ಬಡ್ಡಿಯ ಸೂತ್ರ ಏನು? I = PTR/100 ಅಂತ.
ಇದಕ್ಕೆ ನಾವು ಏನು ಮಾಡ್ತೀವಿ, ಇಲ್ಲಿ ಸರಳ ಬಡ್ಡಿ ಎಷ್ಟಾಗಿದೆ 600 ಆಗಿದೆ, 600 ಬರ್ಕೊಂಡಿದ್ದೀವಿ. ಅಸಲು 1200. ನಮಗೆ ಸಮಯ ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಅದನ್ನು ಹಾಗೆ ಎಕ್ಸ್ ಅಂತ ಹಾಕ್ಕೊಂಡಿದ್ವಿ. ಮತ್ತು ಬಡ್ಡಿಯ ದರ ಇಲ್ಲಿ 5% ಅಂತ ಕೊಟ್ಟಿದ್ದಾರೆ, 5 ಹಾಕ್ಕೊಂಡಿದ್ದೀವಿ. ಈ 100ಕ್ಕೆ 100. ನೋಡಿ, ಈಗ ನಾವೇನು ಮಾಡಬೇಕಪ್ಪ ಅಂದರೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಾಡಿದಾಗ ಈ ಎಕ್ಸನ್ನು ಹೊರಗೆ ತಗೊಳ್ಬೇಕು. ನಂತರ ನೋಡಿ 600 × 100, 600 × 100 ಹಾಕ್ಕೊಂಡಿವಿ. ಈ 1200 ಮತ್ತು 5ಅನ್ನು ಇಲ್ಲಿ ಹಾಕ್ಕೋಬೇಕು. ನಂತರ ಇಲ್ಲಿ ಹಾಕ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ ಇದನ್ನು ಭಾಗಿಸ್ಬೇಕು. ನೋಡಿ 5 1 5, ನಂತರ 5 20 100, ನಂತರ ನೋಡಿ 2 1 2 10 20. ನಂತರ ಎಷ್ಟು ಉಳಿತಿಲ್ಲ, ಈಗ ಇಲ್ಲಿ 10 ಮಾತ್ರ ಉಳಿತು. 10 1 10, ಅಂದರೆ 10 ವರ್ಷಗಳಲ್ಲಿ ಇದು ಅಷ್ಟು ಬಡ್ಡಿ ಆಗುತ್ತೆ. 10 ವರ್ಷಕ್ಕೆ ಇದು 600 ಬಡ್ಡಿ ಆಗುತ್ತೆ. ಆನ್ಸರ್ ಇದಕ್ಕೆ ಎ ಅಂತ ಬಂದಿದೆ. ಇದಕ್ಕೆ ಆನ್ಸರ್ ಯಾವುದು? ಎ ಆಗುತ್ತೆ. 10 ವರ್ಷಗಳು. ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇನ್ನೂ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಒಂದು ಉದ್ಯಾನವನವು 1500 ಮೀಟರ್ ಉದ್ದ ಮತ್ತು 750 ಮೀಟರ್ ಅಗಲವಿದೆ. ಒಬ್ಬ ಸೈಕ್ಲಿಸ್ಟ್ ಈ ಉದ್ಯಾನವನದ 4 ಸುತ್ತುಗಳನ್ನು ಸುತ್ತಬೇಕಾಗಿದೆ. ಅವನು ಗಂಟೆಗೆ 4.5 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅವನು 4 ಸುತ್ತುಗಳನ್ನು ಸುತ್ತಲು ತೆಗೆದುಕೊಳ್ಳುವ ಒಟ್ಟು ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಇದು ತುಂಬ ಈಸಿ ನೋಡಿ. ಈಗ ನಾವು ಮೊದಲೇನು ಮಾಡಬೇಕಪ್ಪ ಅಂದರೆ ಅವರು ಉದ್ದ ಮತ್ತು ಅಗಲವನ್ನು ಕೊಟ್ಟಿದ್ದಾರೆ. ನಾವು ಅದರ ಸುತ್ತಳತೆಯನ್ನು ಕಂಡುಹಿಡ್ಕೋಬೇಕು. ಆಯತದ ಸುತ್ತಳತೆ ನೋಡಿ, ಆಯತದ ಸುತ್ತಳತೆ 2 × ಉದ್ದ ಪ್ಲಸ್ ಅಗಲ. ನೋಡಿ 2 × ಉದ್ದ ಎಷ್ಟಿದೆ? 1500 ಮೀಟ್ರ್ ಇದೆ, ಮತ್ತು ಅಗಲ ಪ್ಲಸ್ಗೆ ಪ್ಲಸ್ಸು ಅಗಲ 750 ಮೀಟ್ರ್ ಇದೆ. ಇದನ್ನು ನಾವು ಲೆಕ್ಕ ಮಾಡಿದಾಗ ನೋಡಿ 1500 ಮತ್ತು 750 2250 ಆಯಿತು. ಇದನ್ನು ಇಂಟು 2ರಿಂದ ನಾವು ಗುಣಿಸ್ಕೊಂಡಾಗ 4500 ಮೀಟ್ರ್ ಬಂದಿದೆ ಉತ್ತರ. 4500 ಮೀಟ್ರ್ ಉತ್ತರ ಬಂದಿದೆ. ಅಂದರೆ ನಮಗೀಗ ಆಯತದ ಸುತ್ತಳತೆ ಗೊತ್ತಾಯಿತು. ಈಗ ಸುತ್ತಳತೆ ಎಷ್ಟು? ಅವನು 4 ಸುತ್ತನ್ನು ಸುತ್ತುತ್ತಾನೆ. ಒಂದು ಸುತ್ತಿದ್ರೆ 4500 ಮೀಟ್ರ್ ಆಗುತ್ತೆ. 4 ಸುತ್ತನ್ನು ಸುತ್ತಿದಾಗ ನೋಡಿ ಒಟ್ಟು 18000 ಮೀಟ್ರ್ ಆಗುತ್ತೆ. 18000 ಮೀಟ್ರ್ ಅಂದರೂ ಒಂದೇ, 18 ಕಿಲೋಮೀಟ್ರ್ ಅಂದರೂ ಒಂದೇ. ಈಗ ನಮಗೆ ಡಿಸ್ಟೆನ್ಸ್ ಸಿಕ್ಕಿದೆ, ದೂರ 18,000 ಮೀಟ್ರ್ ಆಯಿತು. ಮತ್ತು ಸ್ಪೀಡನ್ನು ಕೊಟ್ಟಿದ್ದಾರೆ. ಅವನ ಸ್ಪೀಡ್ ಎಷ್ಟಪ್ಪ ಅಂದರೆ 4.5 ಕಿಲೋಮೀಟರ್ ಅಥವಾ 4500 ಮೀಟ್ರ್ ಅಂದರೂ ಒಂದೇ. ಈಗ ನಾವೇನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಈಗ ಟೈಮನ್ನು ಕಂಡುಹಿಡಿಬೇಕು. ಅವನಿಗೆ ಎಷ್ಟು ಸಮಯ ಬೇಕಾಗುತ್ತೆ ಅದನ್ನು ಸುತ್ತಲಿಕ್ಕೆ ಅಂತ. ಇಲ್ಲೊಂದು ಸೂತ್ರ, ಇದನ್ನು ಭಾಳ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. DST ಅಂತೇಳಿ, ಅಂದರೆ ಡಿಸ್ಟೆನ್ಸ್, ಸ್ಪೀಡ್, ಟೈಮ್. ಅಂದರೆ ಈ ರೀತಿಯಾಗಿ ಬರ್ಕೊಂಡಾಗ ನೋಡಿ, ಇಲ್ಲಿ ನೋಡಿ, ನೀವು ಡಿಸ್ಟೆನ್ಸನ್ನು ಕಂಡುಹಿಡಬೇಕಂದ್ರೆ ಸ್ಪೀಡ್ ಇಂಟು ಟೈಮನ್ನು ಹಾಕೋಬೇಕು. ಸ್ಪೀಡನ್ನು ಕಂಡುಹಿಡಬೇಕಂದ್ರೆ ಡಿಸ್ಟೆನ್ಸ್ ಬೈ ಟೈಮನ್ನು ಹಾಕೋಬೇಕು. ಒಂದು ವೇಳೆ ಟೈಮನ್ನು ಕಂಡುಹಿಡಬೇಕಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡನ್ನು ಸೂತ್ರವನ್ನು ಹಾಕೋಬೇಕು. ಅಂದರೆ 3 ಸೂತ್ರಗಳು ಈ ಒಂದರಲ್ಲೇ ನಮಗೆ ಸಿಗುತ್ತೆ. ಇಲ್ಲಿ ನೋಡಿ, ನಮಗೆ ಟೈಮ್ ಬೇಕಾಗಿದೆ. ಇವಾಗ ಡಿಸ್ಟೆನ್ಸ್ ಬೈ ಸ್ಪೀಡನ್ನು ಹಾಕ್ಕೊಂಡಿದ್ವಿ. ಅಂದರೆ ದೂರ ಮತ್ತು ವೇಗ ಎಷ್ಟು ದೂರ ಇದೆ? 18000 ಮೀಟ್ರ್ ಇದೆ. ಮತ್ತು ಇದು ನಾವು ನೋಡಿರಿ ಮೀಟ್ರ್ ಮಾಡ್ಕೊಂಡಿದ್ವಿ. ಕಿಲೋಮೀಟ್ರನ್ನು 4500 ಅದು ಮೀಟ್ರ್ ಆಗುತ್ತೆ. ಈ ಎರಡನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಇದು ಮೀಟ್ರಲ್ಲಿದೆ, ಹಾಗಾಗಿ ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ನೀವು ಹಿಂಗೂ ಮಾಡ್ಬೋದು ಬೇಕಾರೆ. ಇದನ್ನು ನೋಡಿ, ಅಂದರೆ ಇದನ್ನು ಪಾಯಿಂಟನ್ನು ತೆಗಿಲಿಕ್ಕೆ 180 ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ 45, ಅಂದರೆ ಪಾಯಿಂಟನ್ನು ತೆಗೆದಕ್ಕೆ ಇಲ್ಲಿ 0 ಹಾಕ್ಕೊಂಡಿದ್ದೀವಿ. ಇದನ್ನು ಈ ರೀತಿಯೂ ಮಾಡ್ಕೋಬೋದು. ಇರಲಿ ನೋಡಿ, ಈ ಒಂದು 2 0ಗೂ ಈ 2 0ಗೂ ಹೋಯಿತು. ನೋಡಿ ಇದು ನೋಡಿ, ಈಗ 9 5 45, 9 2 18, 0ಗೆ 0, ಮತ್ತು 5 1 5, ಮತ್ತು 5 4 20. ಒಟ್ಟು ಸಮಯ 4 ಗಂಟೆಗಳು ಆಯಿತು. ಅವನು ಈ ಒಂದು 4 ಸುತ್ತು ಹಾಕಲಿಕ್ಕೆ 4 ಗಂಟೆಗಳನ್ನು ತೆಗೆದುಕೊಂಡಿದ್ದಾನೆ. ನೋಡಿ, ಇದಕ್ಕೆ ಆನ್ಸರ್ 4 ಗಂಟೆಗಳು. ಈಗ ನೆಕ್ಸ್ಟ್ ಲೆಕ್ಕ ನೋಡೋಣ. 56ನೇದು.
140.75 ಇಂಟು 0.01 ಇದಕ್ಕೆ ಸಮಾನವಾಗಿದೆ. ಇದರಲ್ಲಿ ಯಾವುದು ಸಮಾನವಾಗಿದೆ ಈ ಲೆಕ್ಕವನ್ನು ಮಾಡಬೇಕು ಇವಾಗ ನಾವು. ಇಲ್ಲಿ ನೋಡಿ 40.75 ಇಂಟು 0.01 ನಾವು ಗುಣಿಸ್ಕೋಬೇಕು. ನೋಡಿ ಗುಣಿಸಿದಾಗ 1 5 5, 1 7 7, 1 0 0, 1 4 4, 1 1 1 ಈ ರೀತಿ 0 ಇರೋದ್ರಿಂದ ಈ 0ನ ಹಾಕ್ಕೊಂಡಿದ್ದೀವಿ. 5 0 ಈ ಕಡೆ ಹಾಕ್ಕೊಂಡಿದ್ದೀವಿ. ಉತ್ತರ ನೋಡಿ 5ಕ್ಕೆ 5, 7ಕ್ಕೆ 7, 0ಗೆ 0, 4ಕ್ಕೆ 4, 1ಕ್ಕೆ 1. ಈ ಕಡೆ 0ಗಳು ಲೆಕ್ಕಕ್ಕೆ ಬರೋದಿಲ್ಲ. ಇಲ್ಲಿ 1 2 3 4 ಬಿಟ್ಟು ಪಾಯಿಂಟ್ ಇದೆ. 1 2 3 4 ಬಿಟ್ಟು ಪಾಯಿಂಟನ್ನು ಹಾಕ್ಕೊಂಡಿದ್ದೀವಿ. ಅಂದರೆ 1.4075 ಇದಕ್ಕೆ ಉತ್ತರ ಬರುತ್ತೆ. ಇದಕ್ಕೆ ನೋಡಿ, ಅದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಸಿ ಆನ್ಸರ್ ರೈಟ್ ಆನ್ಸರ್ ಆಗುತ್ತೆ. 1.4075. ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಲೆಕ್ಕ ನೋಡೋಣ. ನೋಡಿ 3/8 ಡಿವೈಡೆಡ್ ಬೈ ಅಲ್ಪ ಆವರಣ 5/3 ಮೈನಸ್ 1/6 ಪ್ಲಸ್ 5/8ಕ್ಕೆ ಸಮ. ಇದರಲ್ಲಿ ಯಾವುದು ಇದಕ್ಕೆ ಸಮ ಆಗುತ್ತೆ ಅಂತ ನಾವು ಕಂಡುಹಿಡಬೇಕು ಇವಾಗ. ಇದು ನೋಡಿ ಬಾಡ್ಮಸ್ ನಿಯಮದ ಪ್ರಕಾರ ಈ ಲೆಕ್ಕವನ್ನು ನಾವು ಮಾಡಬೇಕಾಗತ್ತೆ. ಈ ನೋಡಿ ಲೆಕ್ಕ ಬರ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಬಾಡ್ಮಸ್ ನಿಯಮದ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಈಗ ಹೇಳ್ತೀನಿ. ನೋಡಿ 3/8ಗೆ 3/8 ಹಂಗೆ ಬರ್ಕೊಂಡಿದ್ದೀನಿ. ಡಿವೈಡೆಡ್ ಬೈ ಬರ್ಕೊಂಡಿದ್ದೀನಿ. ನಂತರ ನೋಡಿ ಇದನ್ನು ಯಾವ ರೀತಿ ಸರಳೀಕರಣ ಮಾಡಬೇಕು ಅಂದರೆ ಇದನ್ನು ಕಳಿಬೇಕು ಇವಾಗ. ಯಾವ ರೀತಿ ಅಂದರೆ ಇಲ್ಲಿ ಛೇದಗಳು ಅಂದರೆ ಛೇದಗಳು ಸಮ ಇಲ್ಲ. ಹಾಗಾಗಿ ಇದು ನಾವೀಗ ಈ ಲೆಕ್ಕವನ್ನು ಮಾಡಬೇಕಾಗತ್ತೆ. ಅಂದರೆ ಭಿನ್ನ ರಾಶಿಗಳ ವ್ಯವಕಲನವನ್ನು ಮಾಡಿದಾಗ 3 ಮತ್ತು 6ಕ್ಕೆ ಲಾಸವನ್ನು ಕಂಡುಹಿಡಬೇಕು. ನೋಡಿ ಮತ್ತು 3 ಮತ್ತು 6ಕ್ಕೆ ಲಾಸಹ 6 ಬಂದಿದೆ. ಇದನ್ನು ಬರ್ಕೊಂಡಿದೆ ನೋಡಿ. 5/3 ಇಂಟು 6 ಮೈನಸ್ 1/6 ಇಂಟು 6. 3 1 3 2 6, 5 2 10 ಮೈನಸ್ಸಿಗೆ ಮೈನಸ್ 6 1 ಇದು 6 1 6 ಭಾಗ ಆಗುತ್ತೆ. 1 ಉಳಿತು. 10ರಲ್ಲಿ 1 ಹೋದರೆ 9. ಈ 6ಕ್ಕೆ 6 ಹಾಗೆ ಉಳಿತು. ಇದನ್ನು ನಾವು ಇನ್ನೂ ಸರಳೀಕರಣ ಮಾಡಿದಾಗ ನೋಡಿ 3 2 6, 3 2 6, 3 3 9 ಅಂದರೆ 3/2 ಆನ್ಸರ್ ಬಂದಿದೆ. ಇಲ್ಲಿ ನಾವು ಬರ್ಕೊಂಡಿದ್ದೀವಿ. ಈಗ ಅದು ಒಟ್ಟು ಆನ್ಸರ್ ಎಷ್ಟು ಬಂತು? 3/2 ಬಂದಿದೆ. ಪ್ಲಸ್ 5/8ಗೆ ನಾವು 5/8 ಬರ್ಕೊಂಡಿದ್ದೀವಿ. ಈಗ ಈ ಲೆಕ್ಕವನ್ನು ನೆಕ್ಸ್ಟ್ ಲೆಕ್ಕ ನೋಡಿ. ಈಗ ನಾವು ಬ್ರ್ಯಾಕೆಟನ್ನು ತೆಗೆದ್ವಿ. ನೆಕ್ಸ್ಟು ಡಿವಿಷನ್ ಅಂದರೆ ನಾವು ಭಾಗಾಕಾರವನ್ನು ಮಾಡಬೇಕು. ನೋಡಿ ಈ ಭಾಗಾಕಾರ ಮಾಡೋ ಸಂದರ್ಭದಲ್ಲಿ ಇದನ್ನು ನಾವು ಹೃತ್ಕ್ರಮ ಅಂದರೆ ತಲೆ ಕೆಳಗಾಗಿ ಬರ್ಕೋಬೇಕು. 3/8ಗೆ 3/8 ಬರ್ಕೋಬೇಕು. ಇದನ್ನು ಇಂಟು ಚಿಹ್ನೆ ಹಾಕ್ಬಿಟ್ಟು ಇಲ್ಲಿ ಇದನ್ನು ತಲೆ ಕೆಳಗಾಗಿ ಬರೀಬೇಕು. ಅಂದರೆ 2/3 ಅಂತ ಬರ್ಕೋಬೇಕು. ಪ್ಲಸ್ 5/8ಗೆ 5/8 ಬರ್ಕೊಂಡಿದ್ದೀವಿ. ಇದು ನೋಡಿ ಭಾಗ ಆಗುತ್ತೆ. 2 1 2, 2 4 8, ಈ 3ಕ್ಕೂ ಹೋಗುತ್ತೆ. ಅಂದರೆ 1/4 ಮಾತ್ರ ಉಳಿತು. 1/4 ಪ್ಲಸ್ 5/8ಗೆ 5/8 ಬರ್ಕೊಂಡಿದ್ದೀವಿ. ಇದು ಎರಡನ್ನೂ ಸಂಕಲನ ಮಾಡಬೇಕು ಅಂದರೆ ಈಗ 4 ಮತ್ತು 8ರ ಲಾಸವನ್ನು ಕಂಡುಹಿಡಿಯಬೇಕು. 4 ಮತ್ತು 8ರ ಲಾಸವನ್ನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಇದನ್ನು ಸರಳೀಕರಿಸಿದಾಗ ನಮಗೆ 4 2 8 ಇದರ ಲಾಸಹ ಬರ್ತದೆ. ಈ ಲಾಸಹ ಬಂದಮೇಲೆ ಏನು ಮಾಡಬೇಕಪ್ಪ ಅಂದರೆ ಇವೆರಡಕ್ಕೂ ನಾವು ಅದನ್ನು ಗುಣಿಸಬೇಕು. 4 1 4 2 ಇಲ್ಲಿ 2 ಮಾತ್ರ ಉಳಿತು. ಪ್ಲಸ್ಸಿಗೆ ಪ್ಲಸ್ಸು, 8ಗೆ 8ಗೆ ಹೋಗುತ್ತೆ. 5 ಮಾತ್ರ ಉಳಿತು. ಇಲ್ಲಿ ನೋಡಿ 5 2 7, 8ಕ್ಕೆ 8 ಅಂದರೆ 7/8 ಆನ್ಸರ್ ಇದಕ್ಕೆ ಬರುತ್ತೆ. ಇದಕ್ಕೆ ಸರಿಯಾದ ಆನ್ಸರ್ 7/8 ನೋಡಿ. ಆನ್ಸರ್ ಸಿ ಆನ್ಸರ್ ಸರಿಯಾಗುತ್ತೆ. 7/8 ನೋಡಿ. ಈಗ ನಾವು 58ನೇ ಲೆಕ್ಕವನ್ನು ನೋಡೋಣ. 0.9 ಡಿವೈಡೆಡ್ ಬೈ ಅಲ್ಪಾವರಣ 0.3 ಇಂಟು 0.3 ನಾವು ಮೌಲ್ಯವು ಇದು ಯಾವುದಕ್ಕೆ ಸಮ ಆಗುತ್ತೆ ಅಂತ ಕಂಡುಹಿಡಿಬೇಕು ಇವಾಗ. ನೋಡಿ 58ನೇದಕ್ಕೆ 0.9 ಡಿವೈಡೆಡ್ ಬೈ 0.3 ಇಂಟು 0.3. ಈ ಮೊದಲು 0.3 ಮತ್ತು 0.3ನ ನಾವು ಗುಣಿಸ್ಕೋಬೇಕು. ನೋಡಿ 3 3 9, 0ಗೆ 0 ಮತ್ತು 0ಗೆ 0, 0ಗೆ 0 ಅಂದರೆ ಇಲ್ಲಿ 2 ಬಿಟ್ ಪಾಯಿಂಟ್ ಇರೋದ್ರಿಂದ 2 ಬಿಟ್ ಪಾಯಿಂಟ್ ಇಡಬೇಕು. ನಮಗೆ 0.09 ಬಂತು. ಈ 0.09 ನಾನು ಏನು ಮಾಡ್ಕೊಂಡ್ರೆ
ಇಲ್ಲಿ ನೋಡಿ 0.9ಗೆ 0.9 ಬರ್ಕೊಂಡಿದ್ದೀನಿ. ಡಿವೈಡೆಡ್ ಬೈ ಇದರ ಉತ್ತರವನ್ನು 0.09 ಬರ್ಕೊಂಡಿದ್ದೀನಿ. ಇದನ್ನು ನಾವೀಗ ಭಾಗಿಸ್ಬೇಕು ಅಂದರೆ ನಾವು ಇದನ್ನೇನಾದ್ರು ಭಾಗ್ಸಕ್ಕೆ ಹೋದರೆ ಈ ರೀತಿ ಬೇರೆ ರೀತಿಯಲ್ಲಿ ಭಾಗ್ಸಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ನಾವು ಈ ರೀತಿಯಾಗಿ ಬರ್ಕೊಬೇಕು. ಅಂದರೆ ಇದು ದಶಾಂಶ ರೂಪದಲ್ಲಿದೆ, ಅಂದರೆ 9/10 ಬರ್ಕೋಬೇಕು. ಇದು ಶತಾಂಶ ರೂಪದಲ್ಲಿದೆ, ಅಂದರೆ 9/100 ಬರ್ಕೋಬೇಕು. ಇದನ್ನು ಈ ರೀತಿಯಾಗಿ ಬರ್ಕೋಬೇಕು. ಈ ರೀತಿ ಬರ್ಕೊಂಡು ಏನು ಮಾಡೋಕ್ಕಪ್ಪ ಅಂದರೆ ಈಗ ಇದನ್ನು ಭಾಗಿಸ್ಬೇಕು. 9/10ಗೆ 9/10 ಬರ್ಕೋಬೇಕು. ನಂತರ ಇಲ್ಲಿ ಏನು ಮಾಡ್ಕೊಂಡ್ರೆ ಇದನ್ನು ತಲೆ ಕೆಳಗಾಗಿ ಬರ್ಕೋಬೇಕು. ಭಾಗಿಸೋ ಟೈಮಲ್ಲಿ 100/9 ಅಂತ ಬರಿಬೇಕು. ಈ 9ಕ್ಕೆ ಹೋಗುತ್ತೆ. 10 1 10 10 100, ಅಂದರೆ ಇಲ್ಲಿ 10 ಮಾತ್ರ ಉಳಿತು. ಇದಕ್ಕೆ ಸರಿಯಾದ ಆನ್ಸರ್ ಡಿ, 10 ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಆನ್ಸರ್ 10. ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾವು ಮಾಡ್ತಿರಕ್ಕಂಥ ಲೆಕ್ಕ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈಗ ನೆಕ್ಸ್ಟ್ ಲೆಕ್ಕ ಮಾಡೋಣ. ನೋಡಿ, ಒಂದು ಸಂಖ್ಯೆ ಬಿ ಮತ್ತೊಂದು ಸಂಖ್ಯೆ ಸಿ ಗಿಂತ 10% ಕಡಿಮೆ ಮತ್ತು ಸಿ 150ಕ್ಕಿಂತ 5% ಹೆಚ್ಚಿದ್ದರೆ ಆಗ ಬಿನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಇದು ಸ್ವಲ್ಪ ಲೆಕ್ಕ ತಪ್ಪು ಅನಿಸುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಇದು ಸುಲಭ ಆಗುತ್ತೆ ಅಂತ ಅನಿಸುತ್ತೆ. ನೋಡಿ, ಬಿ ಯು ಸಿಗಿಂತ 10% ಕಡಿಮೆ ಇದೆ, ಸಿ ಯು 150ಕ್ಕಿಂತ 5% ಹೆಚ್ಚಾಗಿದೆ. ನಾವೇನು ಮಾಡ್ಕೊಂಡ್ರೆ ಮೊದಲು ಇದನ್ನು ಬರ್ಕೋಬೇಕು ದತ್ತಾಂಶವನ್ನು. ಅಂದರೆ ಸಿ ಯು 150ಕ್ಕಿಂತ ಅಂದರೆ ಪ್ಲಸ್ ಬರ್ಕೊಂಡು 150ಕ್ಕೆ ಅಂದರೆ 5%ದಷ್ಟು ಏನಾಗಿದೆ, ಹೆಚ್ಚಾಗಿದೆ. ಇದನ್ನು ಕಂಡುಹಿಡಬೇಕು ಎಷ್ಟು ಹೆಚ್ಚಾಗಿದೆ ಅಂತೇಳಿ. ನೋಡಿ, 150ಕ್ಕೆ 150 ಬರ್ಕೊಂಡಿವಿ, ಪ್ಲಸ್ಸಿಗೆ ಪ್ಲಸ್. ಇದನ್ನು ನಾವು ಭಾಗಿಸ್ಬೇಕು. ಇವಾಗ ಈ 0ಗೂ ಹೋಗುತ್ತೆ. ನಂತರ 5 1 5 2 ಭಾಗಾಗುತ್ತೆ. ಇದು 15, 7 2 7 14, 1 ಉಳಿತು. ನಂತರ 0.5 ಕೊಟ್ಟಾಗ 2 5 10 ಹೋಗುತ್ತೆ. ಇದು ಒಂದು ಭಾಗ ಆಗುತ್ತೆ. ಇಲ್ಲಿ 1 ಉಳಿತಲ್ಲ, ಅದು 0.5ಇಂದ ಭಾಗ ಆಗುತ್ತೆ. ಅಂದರೆ ಉತ್ತರ 7.5 ಬಂದಿದೆ. ಇದನ್ನು ನಾವು ಏನು ಮಾಡೋಕ್ಕಪ್ಪ ಅಂದರೆ ನೋಡಿ, 150 + 7.5 ಇದನ್ನೆರಡು ಕೂಡಿಸಿದಾಗ ನಮಗೆ ಎಷ್ಟು ಬಂತು ಉತ್ತರ? 157.5 ಬಂತು ಉತ್ತರ. ಇದು ನಾವೇನು ಮಾಡ್ಕೊಂಡು ನೆಕ್ಸ್ಟ್ ಈಗ ಅಂದರೆ ಬಿ ಯು ಇಲ್ಲೇ ನೋಡಿ, ಬಿ ಯು ಸಿಗಿಂತ 10% ಕಡಿಮೆ ಇದೆ, ಅಂದರೆ 10% ಕಡಿಮೆ ಇದೆ. ಅದನ್ನೀಗ ನಾವು ಮೈನಸ್ ಮಾಡಬೇಕು. 157.5 ಇದನ್ನು ಬರ್ಕೊಂಡಿವಿ ಇಲ್ಲಿ, ಮೈನಸ್ 157.5 ಅಂದರೆ 100 ಅಂದರೆ 10% ಕಡಿಮೆ ಇದೆ. ನಾವು ಮೈನಸ್ ಮಾಡಬೇಕು ಇವಾಗ ಅದನ್ನೀಗ. ನೋಡಿ ಇಲ್ಲಿ 10 1 10 10 10 100. ಈಗ 10ರಿಂದ ಇದನ್ನು ಭಾಗಿಸ್ಬೇಕು. 10 1 10 10 5 50. ಇದು 7 ಭಾಗ ಆಗಲ್ಲ, ಹಾಗಾಗಿ 0.75ಇಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ 10ರಿಂದ. ಹಾಗಾಗಿ 15.75 ಉತ್ತರ ಬಂದಿದೆ. ಈಗ ನಾವೇ ಮಾಡೋಕ್ಕಪ್ಪ ಅಂದರೆ ಈ 157.50 ಅಂದರೆ 5ರಲ್ಲಿ 15.75 ನಾವೇ ಮಾಡೋಕ್ಕೆ ಇವಾಗ ಕಳಿಬೇಕು. ನೋಡಿ, 0ರಲ್ಲಿ 5 ಹೋಗಲ್ಲ, 10ರಲ್ಲಿ 5 ಹೋದರೆ 5, 4 ಉಳಿತು. 14ರಲ್ಲಿ 7 ಹೋದರೆ 7, ಇಲ್ಲಿ 6 ಉಳಿತು. 6ರಲ್ಲಿ 5 ಹೋದರೆ 1, ಇಲ್ಲಿ ಕೂಡ 5ರಲ್ಲಿ 1 ಹೋದರೆ 4, 1ಕ್ಕೆ 1, ಅಂದರೆ ಆನ್ಸರು 141.75 ಬರುತ್ತೆ. 141.75 ಉತ್ತರ ಸರಿಯಾಗುತ್ತೆ. 141.75 ಆನ್ಸರ್ ಡಿ ಆನ್ಸರ್ ಸರಿ ಇದೆ. ನೋಡಿ, ಕೊನೆಯ ಲೆಕ್ಕ ಈಗ. ಅತಿ ದೊಡ್ಡ 7 ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ ಇಲ್ಲಿ. ನೋಡಿ, ಇದು ಭಾಳ ಇಂಪಾರ್ಟೆಂಟು. ಇದನ್ನು ಯಾವಾಗಲೂ ಕೇಳ್ತಾನೆ ಇರ್ತಾರೆ. ನೋಡಿ, 4 ಅಂಕಿಯ ಸಂಖ್ಯೆ ಅಂದರೆ ಅತಿ ಚಿಕ್ಕ ಅಂತ ಕೇಳ್ಬಿಟ್ಟಿದ್ದಾರೆ ಇಲ್ಲಿ. ಒಂದು ದೊಡ್ಡದು ಒಂದು ಸಣ್ಣದನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ನಾನು ಮೊದಲಿಗೆ ಲೆಕ್ಕವನ್ನು ತಪ್ಪಾಗಿ ಹಾಕ್ಕೊಂಡಿದ್ದೆ. 4 ಅಂಕೆ ದೊಡ್ಡ ಸಂಖ್ಯೆ ಅಂತ ಬರ್ಕೊಂಡಿದ್ದೆ. ಆಮೇಲೆ ಪ್ರಶ್ನೆ ನೋಡಿದಾಗ 4 ಅಂಕೆ ಸಣ್ಣ ಅಂಕೆ ಅಂತ ಕೊಟ್ಟಿದ್ದರು. ಹಾಗಾಗಿ ಮತ್ತೆ ನಾನು ಸರಿ ಮಾಡಿಕೊಂಡೆ ಇಲ್ಲಿ. ನೋಡಿ, ಇದು 7 ಅಂಕೆಯ ದೊಡ್ಡ ಸಂಖ್ಯೆ. ಇದು 4 ಅಂಕೆಯ ಅತಿ ಚಿಕ್ಕ ಸಂಖ್ಯೆ. ಇದು 4 ಅಂಕೆ ದೊಡ್ಡ ಸಂಖ್ಯೆ ಅಂದರೆ ಮತ್ತೆ 9,999 ಬರುತ್ತೆ. 4 ಅಂಕೆ ಚಿಕ್ಕ ಸಂಖ್ಯೆ ಅಂದರೆ 1,000 ಆಗುತ್ತೆ. ಹಾಗಾಗಿ ಏನು ಮಾಡೋಕ್ಕಂದ್ರೆ ನಾವಿಲ್ಲಿ ವ್ಯತ್ಯಾಸ ಕೇಳೋದ್ರಿಂದ ಮೈನಸ್ ಕಳಿಬೇಕು. ನೋಡಿ, 9ರಲ್ಲಿ 0 ಹೋದರೆ 9, 9ರಲ್ಲಿ 0 ಹೋದರೆ 9, 9ರಲ್ಲಿ 0 ಹೋದರೆ 9, 9ರಲ್ಲಿ 1 ಹೋದರೆ 8, 9ಕ್ಕೆ 9, 9ಕ್ಕೆ 9, 9ಕ್ಕೆ 9 ಬರ್ಕೊಂಡಿದ್ದೀವಿ ಇಲ್ಲಿ.
ಒಟ್ಟು 99,98,999 ಉತ್ತರ ಸರಿಯಾಗುತ್ತೆ ಇದಕ್ಕೆ. ಅದಕ್ಕೆ ಡಿ ಆನ್ಸರ್ ಸರಿಯಾಗಿದೆ. ಇದುವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.